ಎಲ್ಲ ಬ್ರದರ್ಸ್ ಇನ್ನೊಂದು ಮ್ಯಾಚ್ ಪ್ರಿವ್ಯೂ ವಿಡಿಯೋಗೆ ಸ್ವಾಗತ. ಇವತ್ತು 67ನೇ IPL ಮ್ಯಾಚ್ ಕೂಡ ನಡೀತಿದೆ. SRH ಮತ್ತೆ RCB ಇದು ಎರಡು ಟೀಮ್ಸ್ ಗಳು ಕೂಡ ಲಾಸ್ಟ್ ಮ್ಯಾಚ್ ಕೂಡ ಆಗಿದೆ. ಇನ್ನ ಪ್ಲೇ ಆಫ್ ಅಲ್ಲೇ ಭೇಟಿ ಕೂಡ ಆಗೋದು. ಹಾಗಾಗಿ ನೋಡ್ಬೇಕು ಇವತ್ತು ಯಾರು ಸ್ಟ್ರಾಂಗ್ ಆಗ್ತಾರೆ ಅಂತ. ಏನಕ್ಕೆ ಅಂದ್ರೆ ಈ ಎರಡು ಟೀಮ್ಸ್ ಗಳು ಕೂಡ ಅದೇ ರೀತಿ ಸಖತ್ ಸ್ಟ್ರಾಂಗ್ ಕೂಡ ಕಾಣ್ತಿದೆ. ಇವತ್ತು ಪ್ರೆಡಿಕ್ಟ್ ಮಾಡೋದು ಕಷ್ಟ ಕೂಡ ಆಗ್ಬೋದು. ಏನಕ್ಕೆ ಎರಡು ಕಡೆ ನೋಡಿ ಬ್ಯಾಟಿಂಗ್ ಲೈನಪ್ ಮತ್ತೆ ಬೌಲಿಂಗ್ ಲೈನಪ್ ಅದೇ ರೀತಿ ಸ್ಟ್ರಾಂಗ್ ಕೂಡ ಕಾಣ್ತಿದೆ. ಮತ್ತೆ ಇದು ರಾಜೀವ್ ಗಾಂಧಿ ಸ್ಟೇಡಿಯಂ ಅಲ್ಲಿ ಮ್ಯಾಚ್ ಕೂಡ ಆಗ್ತಿಲ್ಲ. ಹಾಗಾಗಿ ಇದು ಬ್ಯಾಟಿಂಗ್ ಫ್ರೆಂಡ್ಲಿ ಪಿಚ್ ಕೂಡ ಆಗಿದೆ. ಎರಡು ಕಡೆ ಕೂಡ ಅದೇ ರೀತಿ ಬ್ಯಾಟ್ಸ್ಮನ್ಸ್ ಗಳು ಕೂಡ ಇದ್ದಾರೆ. ಅದಾದ್ಮೇಲೆ ನೀವು ಎಕ್ಸ್ಪೆಕ್ಟ್ ಮಾಡಕ್ ಆಗದೆ ಇರೋಷ್ಟು ಸ್ಕೋರ್ ಇವತ್ತು ಬರ್ಬೋದು ಅಂತ ನಾನು ಒಂದು ಎಕ್ಸ್ಪೆಕ್ಟೇಷನ್ ಕೂಡ ಇಟ್ಕೊಂಡಿದ್ದೀನಿ. ನೋಡೋಣ ಎಷ್ಟು ಸ್ಕೋರ್ ಮಾಡ್ತಾರೇನೋ ಅಂತ. ಇನ್ನು ನಿನ್ನೆ ಮ್ಯಾಚ್ ಕಡೆ ಬಂದ್ವಿ ಅಂದ್ರೆ CSK ಮತ್ತೆ GT ಮ್ಯಾಚ್ ಕೂಡ ಆಯ್ತು. CSK ಅವ್ರನ್ನ ಟಾಟಾ ಬೈ ಬೈ ಅಂತ ಈಗ GT ಅವರು ವಿದಾಯ ಹೇಳಿದಾಯ್ತು. ನಿನ್ನೆ ಏನಾದ್ರು ವಿನ್ ಆಗಿದ್ದು ಅಂದ್ರೆ ಮತ್ತೊಂದು ಚಾನ್ಸ್ ಕೂಡ ಇತ್ತು CSK ಅವರಿಗೆ. ನಿನ್ನೆ ಮ್ಯಾಚ್ ಅಲ್ಲಿ GT ಅವರು CSK ಅವ್ರನ್ನ ಸೋಲ್ಸ್ಬಿಟ್ಟು ಮನೆಗೆ ಕಳಿಸಿ ಟಾಟಾ ಬೈ ಬೈ ಅಂತ ಹೇಳಿದ್ರು. ಅದು ಗುಜರಾತ್ ಇಂದಾನೆ. ಅದೇನೋ ಗೊತ್ತಿಲ್ಲ ಗುರು. ಈಗ CSK ಅವರಿಗೆ ಬಂದರದ ಕಡೆ ಉರ್ಸೋದೇ ಆಯ್ತು. ಅವತ್ತು CSK SRH ಇದ್ದಾಗ ಇಶಾಂತ್ ಕಿಶನ್ ಸಖತ್ತಾಗಿ ಉರ್ಸಿದ್ರು. ಅದಾದ್ಮೇಲೆ ನಿನ್ನೆ ಶುಭ್ಮನ್ ಗಿಲ್ ಅವರು ಕೂಡ ಸಖತ್ತಾಗಿ ಉರ್ಸಿದ್ರು. ಅದೇನೋ ಗೊತ್ತಿಲ್ಲ ಈ ಸೀಸನ್ ಒಂಥರ CSKಗೆ ಹೀನಾಯ ಸೋಲ್ ಜೊತೆಗೆ ಒಂದು ಒಳ್ಳೆ ವಿದಾಯ ಕೂಡ ಆಗ್ಬಿಟ್ಟಿದೆ ನಿನ್ನೆ ಮ್ಯಾಚ್ ಅಲ್ಲಿ. ಈಗ ಪಾಯಿಂಟ್ಸ್ ಟೇಬಲ್ ಅಲ್ಲಿ 3 ಪ್ಲೇಸ್ ಗಳು ಫಿಕ್ಸ್ ಆಗ್ಬಿಟ್ಟಿದೆ ಪ್ಲೇ ಆಫ್ ಗೆ. ಈಗ 4ನೇ ಪ್ಲೇಸ್ಗೆ ಸಖತ್ ಹೊಡೆದಾಡ್ತಿದ್ದಾರೆ. ಈಗ 3 ಟೀಮ್ಗಳು ಎಲಿಮಿನೇಟ್ ಆಗಾಯ್ತು. CSK, MI, LSC ಹೊಗೆ. ಇನ್ನ RR, PBKS, KKR, DC ಗೆ ಸ್ವಲ್ಪ ಚಾನ್ಸ್ ಕೂಡ ಇದೆ. DC ನನ್ನು ಅದು ಕೂಡ ಅಷ್ಟೇ. DC, KKR ಒಂದೊಂದು ಮ್ಯಾಚ್ ಸೋತ್ರು ಅಂದ್ರೂ ಕೂಡ ಅಷ್ಟೇ ಡೈರೆಕ್ಟ್ ಅವರು ಕೂಡ ಮನೆಗೆ ಹೋಗೋ ಪರಿಸ್ಥಿತಿ ಕೂಡ ಇದೆ. ನೋಡೋಣ ಯಾರು 4ನೇ ಪ್ಲೇಸ್ ನ ಸೀಸ್ ಮಾಡ್ಕೊಳ್ತಾರ ಅಂತ. ಇನ್ನು ಇವತ್ತಿನ ಮ್ಯಾಚ್ ಕಡೆ ಬಂದ್ವಿ ಅಂದ್ರೆ ಅದು SRH ಮತ್ತೆ RCB ಒಂದೊಂದಾಗಿ ಅನಲೈಸಿಸ್ ಮಾಡ್ತಾ ಹೋಗೋಣ. ಪಿಚ್ ರಿಪೋರ್ಟ್ ಯಾವ ಥರದ ಪ್ಲೇಯರ್ ಕಂಡೀಷನ್, ಯಾರು ಹಿಟ್ ಆಗ್ತಾರೆ, ಯಾರು ಫ್ಲಾಪ್ ಆಗ್ತಾರೆ, ಅದಾದ್ಮೇಲೆ ಕೊನೆಯದಾಗಿ ಮ್ಯಾಚ್ ವಿನ್ನರ್ ಯಾರಾಗ್ಬೋದು ಒಂದೊಂದಾಗಿ ತಿಳಿಸ್ಕೊಡ್ತೀನಿ. ವಿಡಿಯೋ ಲಾಸ್ಟ್ ತನಕ ನೋಡಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ದೆ ವಿಡಿಯೋ ನೋಡ್ತಿದ್ರ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಆಲ್ ಮಾಡ್ಕೊಳ್ಳಿ. ವಿಡಿಯೋಗೆ ಲೈಕ್ ಹಾಕಿಲ್ಲ ಅಂದ್ರೆ ಹಾಕಿ ಒಂದು ಲೈಕ್ ಅನ್ನ. ನಿಮ್ ಪ್ರಕಾರ ಇವತ್ತಿನ ಮ್ಯಾಚ್ ಅಲ್ಲಿ ಯಾರು ವಿನ್ ಆಗ್ತಾರೆ ಅಂತ ಮಿಸ್ ಮಾಡಿದೆ ಕಾಮೆಂಟ್ ಮಾಡ್ಬಿಡಿ. ಗುರುವೇನ ಇವತ್ತಿನ ಮ್ಯಾಚ್ ನಡೀತಿರುತ್ತೆ ರಾಜೀವ್ ಗಾಂಧಿ ಸ್ಟೇಡಿಯಂ ಹೈದರಾಬಾದ್ ಅಲ್ಲಿ ಮ್ಯಾಚ್ ಕೂಡ ನಡೆದಿದೆ. ಅಂದ್ರೆ ಸನ್ರೈಸರ್ಸ್ ಹೈದರಾಬಾದ್ ಅವರ ಹೋಮ್ ಗ್ರೌಂಡ್ ಕೂಡ ಆಗಿದೆ. ಹಾಗಾಗಿ ಈ ಹೋಮ್ ಗ್ರೌಂಡ್ ಅಲ್ಲಿ ಸನ್ರೈಸರ್ಸ್ ಅವರು ತುಂಬಾ ಸ್ಟ್ರಾಂಗ್ ಕೂಡ ಕಾಣಿಸ್ಕೊಂತಾರೆ. ಮತ್ತೆ ಈ ಪಿಚ್ ಅಲ್ಲಿ ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಏನಿಲ್ಲಂದ್ರೂ ಕೂಡ ಅಷ್ಟೇ 200+ ರನ್ ಆರಾಮಾಗಿ ಎಕ್ಸ್ಪೆಕ್ಟ್ ಕೂಡ ಮಾಡಬಹುದು. 200+ ಅಲ್ಲ, 220, 230 ಆ ಲೆವೆಲ್ ಅಲ್ಲಿ ಎಕ್ಸ್ಪೆಕ್ಟ್ ಕೂಡ ಮಾಡಬಹುದು. 230 ಆ ಲೆವೆಲ್ ಅಲ್ಲಿ ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಟಾರ್ಗೆಟ್ ಅನ್ನ ಕೊಟ್ಬಿಟ್ರು ಅಂದ್ರೆ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಸ್ವಲ್ಪ ಚೇಸ್ ಮಾಡಕ್ಕೆ ಕಷ್ಟ ಕೂಡ ಆಗುತ್ತೆ. ಏನಕ್ಕೆ ಅಂದ್ರೆ ಪಿಚ್ ಸ್ವಲ್ಪ ಸ್ಲೋ ಆಗೋದ್ರಿಂದ ಚೇಸ್ ಮಾಡೋ ಟೀಮಿಗೆ ಕಷ್ಟ ಕೂಡ ಆಗುತ್ತೆ. ಹಾಗಾಗಿ ಇನ್ ಕೇಸ್ ಫಸ್ಟ್ ಇನ್ನಿಂಗ್ಸ್ ಅಲ್ಲಿ 200 ಒಳಗೆ 210, 220 ಒಳಗೆ ಟಾರ್ಗೆಟ್ ನ ಕೊಟ್ರು ಅಂದ್ರೆ ಈಸಿಗೆ ಚೇಸ್ ಕೂಡ ಇಲ್ಲಿ ಆಗೋಗುತ್ತೆ. ಮತ್ತೆ ಬ್ಯಾಟ್ಸ್ಮನ್ಸ್ ಗಳಿಗೆ ಹೇಳಿ ಮಾಡಿಸಿದ ಪಿಚ್ ಕೂಡ ಆಗಿದೆ. ಅದಲ್ಲದೆ ಇಲ್ಲಿ ಪೇಸರ್ಸ್ಗೂ ಕೂಡ ಅದೇ ರೀತಿ ಹೆಲ್ಪ್ ಕೂಡ ಸಿಗುತ್ತೆ. ಮತ್ತೆ ಸ್ಪಿನ್ನರ್ಸ್ಗೂ ಕೂಡ ಅದೇ ರೀತಿ ಅಡ್ವಾಂಟೇಜ್ ಕೂಡ ಸಿಗುತ್ತೆ. ಸೊ ನೋಡೋಣ ಇವತ್ತು ಯಾರಿಗೆ ಜಾಸ್ತಿ ಹೈಯೆಸ್ಟ್ ವಿಕೆಟ್ಸ್ ಗಳು ಇವತ್ತು ಬೀಳುತ್ತೆ ಅಂತ. ಅದರಿಗಿಂತ ಬ್ಯಾಟ್ಸ್ಮನ್ಸ್ ಗಳು ಇವತ್ತು ರಚ್ಚಿಗೆ ಬಿಡ್ತಾರೆ ಈ ಪಿಚ್ ಅಲ್ಲಿ. ಏನಕ್ಕೆ ಅಂದ್ರೆ ಎರಡು ಕಡೆ ನೋಡಿ ಬ್ಯಾಟಿಂಗ್ ಕೂಡ ಅದೇ ರೀತಿ ಡೆಪ್ತ್ ಕೂಡ ಇದೆ. ಹಾಗಾಗಿ ಬಂದ್ರೆಲ್ಲ ಬಿಗ್ ಹಿಟರ್ಸ್ ಇದ್ದಾರೆ. ನೋಡ್ಬೇಕು ಇವತ್ತು ಎಷ್ಟು ರನ್ ಸ್ಕೋರ್ ಮಾಡ್ತಾರೆ ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಅಂತ. ನಿಮ್ಗೆ ಏನಾದ್ರು ಒಂದು ಐಡಿಯಾ ಆಯ್ತು ಅಂದ್ರೆ ಕಮೆಂಟ್ ಮಾಡಿ ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಎಷ್ಟು ಸ್ಕೋರ್ ಬರ್ಬೋದು ಅಂತ. ಲಾಸ್ಟ್ 5 ಮ್ಯಾಚಸ್ ಸ್ಟಾರ್ಟ್ಸ್ ಅನ್ನ ತೆಗೆದು ನೋಡಕ್ ಹೋದ್ವಿ ಅಂದ್ರೆ ಈ ಪಿಚ್ ಅಲ್ಲಿ ಆಗಿರೋ 5 ಮ್ಯಾಚ್ ಅಲ್ಲಿ 4 ಮ್ಯಾಚ್ ಅಲ್ಲಿ ಬ್ಯಾಟಿಂಗ್ ಫಸ್ಟ್ ಮಾಡಿರೋ ಟೀಮ್ ವಿನ್ ಆದ್ರೆ 1 ಮ್ಯಾಚ್ ಅಷ್ಟಲ್ಲಿ ಚೇಸಿಂಗ್ ಮಾಡೋ ಟೀಮ್ ವಿನ್ ಕೂಡ ಆಗಿದೆ. ಹಾಗಾಗಿ ಇದ್ರಲ್ಲೇ ಗೊತ್ತಾಗುತ್ತೆ ಬ್ಯಾಟಿಂಗ್ ಫಸ್ಟ್ ಮಾಡಿದ್ರೆ ಇವತ್ತು ಅಂದ್ರೆ ಏನಿಲ್ಲ ಅಂದ್ರೂ ಕೂಡ ಅಷ್ಟೇ 230+ ಇಲ್ಲಾಂದ್ರೆ 220+ ಆ ಲೆವೆಲ್ ಅಲ್ಲಿ ರನ್ ಕೊಡ್ಲೇಬೇಕು. ಇನ್ನ ಇದುವರೆಗೂ ಸುಮಾರು 27 ಸಲ ಮ್ಯಾಚ್ ಕೂಡ ಆಗಿದೆ SRH ಮತ್ತೆ RCB. ಅದರಲ್ಲಿ 14 ಸಲ SRH ಅವರು ವಿನ್ ಆದ್ರೆ 12 ಸಲ ಇಲ್ಲಿ RCB ಅವರು ಕೂಡ ವಿನ್ ಆದ್ರೆ 1 ಮ್ಯಾಚ್ ಮಳೆ ಬಂದು ಮ್ಯಾಚ್ ಕೂಡ ಸ್ಟಾಪ್ ಆಗಿದೆ. ಸೊ ಇನ್ನ ನೋಡ್ಬೇಕು ಇವತ್ತು ಯಾರು ಸ್ಟ್ರಾಂಗ್ ಆಗಿ ಡಾಮಿನೇಟ್ ಮಾಡ್ತಾರೆ ಈ ಪಿಚ್ ಅಲ್ಲಿ ಅಂತ. ಮತ್ತೆ SRH ಅವರು ಈ ಪಿಚ್ ಅಲ್ಲಿ ತುಂಬಾ ಸಖತ್ತಾಗಿರೋ ಸ್ಟ್ರಾಂಗ್ ಸ್ಟಾಟ್ಸ್ ಅನ್ನ ಕೂಡ ಹೊಂದಿದ್ದಾರೆ. ಮತ್ತೆ ಅವ್ರ ಹೋಮ್ ಗ್ರೌಂಡ್ ಕೂಡ ಆಗಿರೋದ್ರಿಂದ ಅವರೊಂದ್ ಕಡೆ ಡಾಮಿನೇಟ್ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇನ್ನ ಈ ಪಿಚ್ ಅಲ್ಲಿ ಅಂದ್ರೆ ರಾಜೀವ್ ಗಾಂಧಿ ಸ್ಟೇಡಿಯಂ ಅಲ್ಲಿ 9 ಸಲ ಕ್ಲಾಶ್ ಕೂಡ ಆಗಿದೆ. ಅದರಲ್ಲಿ 5 ಸಲ ಹೈದರಾಬಾದ್ ಅವ್ರು ವಿನ್ ಆದ್ರೆ 4 ಸಲ RCB ಅವ್ರು ಕೂಡ ವಿನ್ ಆಗಿದ್ರೆ ಅಂತ ಏನ್ ಹೇಳ್ಕೊಳ್ಳೋ ಒಂದು ದೊಡ್ಡ ಡಿಫ್ರೆನ್ಸ್ ಇಲ್ಲ. ಜಸ್ಟ್ ಒಂದೊಂದ್ರಲ್ಲಿ ಡಿಫ್ರೆನ್ಸ್ ಕೂಡ ಇದೆ. ನೋಡ್ಬೇಕು ಇವತ್ತು ಎರಡು ಟೀಮ್ ಕೂಡ ಅದೇ ರೀತಿ ಇದೆ. ಯಾರು ಸಖತ್ತಾಗಿ ಪರ್ಫಾರ್ಮ್ ಮಾಡ್ತಾರಂತ ಕಾದ್ ನೋಡ್ಬೇಕು ಇವತ್ತು ಸಂಜೆ. ಬ್ಯಾಟಿಂಗ್ ಅಲ್ಲಂತೂ ಬೆಂಕಿ ಎತ್ಕೊಳ್ಳುತ್ತೆ, ಅದ್ರಲ್ಲಂತೂ ಎರಡು ಮಾತಿಲ್ಲ. ಇನ್ನ ಎರಡು ಟೀಮ್ ನ ಪ್ಲೇಯಿಂಗ್ 11 ಕಡೆ ಬಂದ್ವಿ ಅಂದ್ರೆ ಎರಡು ಟೀಮ್ ಅಲ್ಲಿ ಯಾವ್ದೇ ರೀತಿ ಅಂತ ಚೇಂಜಸ್ ಗಳು ನೋಡಕ್ ಸಿಗೋದಿಲ್ಲ. ಸೇಮ್ ಟೀಮ್ ನ ಕಂಟಿನ್ಯೂ ಕೂಡ ಮಾಡ್ಕೊಬಹುದು. ಏನಕ್ಕೆ ಅಂದ್ರೆ ಈಗ RCB ಕೂಡ ಅಷ್ಟೇ ಬ್ಯಾಕ್ ಟು ಬ್ಯಾಕ್ 3 ಮ್ಯಾಚ್ ಅನ್ನ ವಿನ್ ಕೂಡ ಮಾಡ್ತಾ ಬರ್ತಿದೆ. ಮತ್ತೆ ಕಡೆ SRH 1 ಮ್ಯಾಚ್ ವಿನ್ ಆದ್ರೆ 1 ಮ್ಯಾಚ್ ಲಾಸ್ ಆಗ್ತದೆ, 1 ಮ್ಯಾಚ್ ವಿನ್ ಆದ್ರೆ 1 ಮ್ಯಾಚ್ ಲಾಸ್ ಕೂಡ ಆಗ್ತದೆ. ಹಾಗಾಗಿ ಆದ್ರೂ ಕೂಡ ಏನ್ ಚೇಂಜಸ್ ಮಾಡ್ಕೊಳ್ಳೋ ಟೀಮ್ ಸಖತ್ ಸ್ಟ್ರಾಂಗ್ ಕೂಡ ಕಾಣ್ತದೆ. ಮತ್ತೆ RCB ಲಿ ಈಗ ವೆಂಕಟೇಶ್ ಅವ್ರನ್ನ ಓಪನರ್ ಆಗಿ ಇಳಿಸ್ತಾರೆ ಅಂತ ಕೆಲವೊಂದು ನ್ಯೂಸ್ ಗಳು ಕೂಡ ಬರ್ತದೆ. ಇನ್ ಕೇಸ್ ಫಿಲಿಪ್ ಸಾಲ್ಟ್ ಕೂಡ ಟೀಮಿಗೆ ವಾಪಸ್ ಕೂಡ ಆಗಿದ್ದಾರೆ, ಅವರು ಫಿಟ್ ಆದ್ರು ಅಂದ್ರೆ ಓಪನರ್ ಆಗಿ ಫಿಲ್ ಸಾಲ್ಟ್ ಮತ್ತೆ ಕೊಹ್ಲಿ ಇಳಿಯೋ ಚಾನ್ಸಸ್ ಕೂಡ ಇರುತ್ತೆ. ಇನ್ ಕೇಸ್ ಅವರು ಫಿಟ್ ಆಗಿಲ್ಲ ಅಂದ್ರೆ ವೆಂಕಟೇಶ್ ಇವತ್ತಿನ ಮ್ಯಾಚ್ ಅಲ್ಲಿ ಓಪನರ್ ಆಗಿ ಇಳಿಯೋ ಚಾನ್ಸಸ್ ಜಾಸ್ತಿ ಕೂಡ ಇರುತ್ತೆ. ಈಗ ಜೇಕಬ್ ಬತ್ತಲ್ಲೂ ಬ್ಯಾಕ್ ಟು ಬ್ಯಾಕ್ ಮ್ಯಾಚಸ್ ಫ್ಲಾಪ್ ಕೂಡ ಆಗ್ತಿರೋದ್ರಿಂದ
ಅವ್ರ ಜಾಗಕ್ಕೆ ವೆಂಕಟೇಶ್ ಅವ್ರನ್ನ ಓಪನರ್ ಆಗಿ ಇಳಿಸಬಹುದು. ಇನ್ನ RCB ಟೀಮ್ ಕಡೆ ಬಂದ್ವಿ ಅಂದ್ರೆ ಈಗಾಗಲೇ ಪಾಯಿಂಟ್ಸ್ ಟೇಬಲ್ ಅಲ್ಲಿ ಫಸ್ಟ್ನೇ ಪ್ಲೇಸ್ ಅಲ್ಲಿ ಕಿಂಗ್ ತರ ಕೂತ್ಕೊಂಡ್ಬಿಟ್ಟಿದೆ. ಇವತ್ತು ವಿನ್ ಆದ್ರು ಅಂದ್ರೆ ಇನ್ನೂ ಪವರ್ಫುಲ್ ಕೂಡ ಆಗ್ಬಿಡುತ್ತೆ. ಮತ್ತೆ ಈಗ ಟೀಮ್ ಕಡೆ ಬಂದ್ರೆ ಜೇಕಬ್ ಬೆಥೆಲ್ ದೊಡ್ಡ ಹೊಡೆತ ಕೂಡ ಬೀಳ್ತಿದೆ ಟೀಮಿಗೆ. ಹಾಗಾಗಿ ಅವ್ರನ್ನ ರಿಪ್ಲೇಸ್ ಮಾಡ್ಬಿಟ್ಟು ಫಿಲ್ಸರ್ಟ್ ನ ಹಾಕೊಳ್ತಾರೆ, ಇಲ್ಲಾಂದ್ರೆ ವೆಂಕಟೇಶ್ ಅವ್ರನ್ನೇ ಹೊತ್ತು ಅವರ ಜಾಗಕ್ಕೆ ತುಂಬ್ತಾರೆ ಅನ್ಸುತ್ತೆ. ಇನ್ನ ವಿರಾಟ್ ಕೊಹ್ಲಿ ಪರ್ಫಾರ್ಮೆನ್ಸ್ ಅಂತೂ ಕೇಳಂಗೆ ಇಲ್ಲ. ಬ್ಯಾಕ್ ಟು ಬ್ಯಾಕ್ ಮ್ಯಾಚ್ ಅನ್ನ ಕೂಡ ಸಖತ್ತಾಗಿ ಆಡ್ಕೊಡ್ತಿದ್ದಾರೆ. ಲಾಸ್ಟ್ ಮ್ಯಾಚ್ ಕೂಡ ಅಷ್ಟೇ ಕೇವಲ 37 ಬಾಲಿಗೆ 58 ರನ್ ಕೂಡ ಹೊಡೆದು ಬಿಸಾಕಿದ್ದಾರೆ. ಅದೇ ರೀತಿ ದೇವದತ್ ಪಡಿಕಲ್ ಕೂಡ ಅಷ್ಟೇ ಅದೇ ರೀತಿ ಸಪೋರ್ಟ್ ನ ಕೂಡ ಮಾಡ್ಕೊಟ್ರು. ಅದಾದ್ಮೇಲೆ ಕೆಳಗೆ ಬಂದಂತ ಪ್ರತಿಯೊಬ್ರು ಕೂಡ ಸಖತ್ತಾದ ಫಾರ್ಮ್ ಅಲ್ಲಿ ಕೊಡಿದ್ರೆ. ವೆಂಕಟೇಶ್ ಕೂಡ ಅಷ್ಟೇ ನಾನು ಕೂಡ ಇದೀನಿ, ಬ್ಯಾಟಿಂಗ್ ಆಡ್ತೀನಿ ಅದೇ ರೀತಿ ಅಂತ ತೋರ್ಸಕ್ಕೋಸ್ಕರ ಲಾಸ್ಟ್ ಮ್ಯಾಚ್ ಅಲ್ಲಿ ನೆಕ್ಸ್ಟ್ ಲೆವೆಲ್ ಅಲ್ಲಿ ಕೂಡ ಮಿಂಚಿದ್ದಾರೆ. ಕೇವಲ 40 ಬಾಲಿಗೆ 78 ರನ್ ಕೂಡ ಹೊಡೆದಿರೋದು ವೆಂಕಟೇಶ್ ಅಯ್ಯರ್. ಹಾಗಾಗಿ ಇವ್ರನ್ನ ಇವತ್ತು ಓಪನರ್ ಆಗಿ ಪುಷ್ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ ಇನ್ ಕೇಸ್ ಫಿಲ್ಸರ್ಟ್ ಆಡ್ಲಿಲ್ಲ ಅಂದ್ರೆ. ಅದಾದ್ಮೇಲೆ ಟೀಮ್ ಡೇವಿಡ್ ಕೂಡ ಅಷ್ಟೇ 12 ಬಾಲ್ ಸಿಕ್ಕಿದ್ರು ಕೂಡ ಅಷ್ಟೇ ನೋಡ್ಬೋದು 28 ರನ್ ಹೊಡೆದು ಕಲಾಸ್ ಮಾಡಾಕಿದ್ರೆ. ಇವತ್ತು ಬ್ಯಾಟಿಂಗ್ ಪಿಚ್ ಬೇರೆ ಆಗಿದೆ ಮತ್ತೆ ಫ್ಲಾಟ್ ಪಿಚ್ ಬೇರೆ. ಅದು ಇಂಥ ಪಿಚ್ಗಳು ಇಂಥ ಬ್ಯಾಟ್ಸ್ಮನ್ಸ್ ಗಳಿಗೆ ಸಖತ್ ಹೆಲ್ಪ್ ಕೂಡ ಮಾಡುತ್ತೆ. ಮತ್ತೆ ಇಂಥ ಪಿಚ್ ಅಂದ್ರೆ ಫೇವರ್ ಕೂಡ ಇರುತ್ತೆ. ಹಾಗಾಗಿ ಇವತ್ತು ಚೆಚ್ಚೋ ಚಾನ್ಸಸ್ ಹೈ ಇರುತ್ತೆ. ಅದಾದ್ಮೇಲೆ ಅದೇ ರೀತಿ ಕೆಳಗಡೆ ಇನ್ನು ಜಿತೇಶ್ ಶರ್ಮಾ, ರೊಮಾರಿಯೋ ಶೆಫರ್ಡ್, ಕೃಣಾಲ್ ಪಾಂಡ್ಯ ಕೂಡ ಬ್ಯಾಟಿಂಗ್ ಕೂಡ ಮಾಡ್ತಾರೆ. ಹಾಗೆ ಸ್ಟ್ರಾಂಗ್ ಆದ ಒಂದು ಬ್ಯಾಟಿಂಗ್ ಡೆಪ್ತ್ ಕೂಡ ಇದೆ. ನೋಡೋಣ ಯಾವ ತರ ಪರ್ಫಾರ್ಮ್ ಮಾಡ್ತಾರೆ ಅಂತ. ಇನ್ನು ಬೌಲಿಂಗ್ ಡಿಪಾರ್ಟ್ಮೆಂಟ್ ಕಡೆ ಬಂದ್ವಿ ಅಂದ್ರೆ ಭುವನೇಶ್ವರ್ ಕುಮಾರ್, ಜೋಶ್ ಹಾಜರ್ಡ್, ರಸಿಕ್ ಸಲೇಮ್ದಾರ್, ಅದಾದ್ಮೇಲೆ ಸುಯೇಶ್ ಶರ್ಮಾ, ರೊಮಾರಿಯೋ ಶೆಫರ್ಡ್, ಕೃಣಾಲ್ ಪಾಂಡ್ಯ. ನೋಡಿ ಸ್ಪಿನ್ನರ್ಸ್ ಕೂಡ ಇಲ್ಲಿ ಅದೇ ರೀತಿ ಇದ್ದಾರೆ. ಕೃಣಾಲ್ ಪಾಂಡ್ಯ ಮತ್ತೆ ಸುಯೇಶ್ ಶರ್ಮಾ. ಈ ಪಿಚ್ ಸ್ಪಿನ್ನರ್ಸ್ ಕೂಡ ಅದೇ ರೀತಿ ಹೆಲ್ಪ್ ಕೂಡ ಮಾಡುತ್ತೆ ಮತ್ತೆ ಪೇಸರ್ಸ್ ಅದೇ ರೀತಿ ಹೆಲ್ಪ್ ಅನ್ನ ಕೂಡ ಮಾಡೋದ್ರಿಂದ ಬೌಲಿಂಗ್ ಲೈನಪ್ ಅಲ್ಲಿ ಕೂಡ ಅದೇ ರೀತಿ ಸ್ಟ್ರಾಂಗ್ ಕೂಡ ಕಾಣ್ತಿದೆ ಮತ್ತೆ ಬ್ಯಾಟಿಂಗ್ ಲೈನಪ್ ಕೂಡ ಅದೇ ರೀತಿ ಸ್ಟ್ರಾಂಗ್ ಕೂಡ ಕಾಣ್ತಿದೆ RCB. ಇನ್ನ SRH ಕಡೆ ಬಂದ್ವಿ ಅಂದ್ರೆ ಈಗಾಗಲೇ ಇವರು ಕೂಡ ಅಷ್ಟೇ ಪಾಯಿಂಟ್ಸ್ ಟೇಬಲ್ ಅಲ್ಲಿ 3ನೇ ಪ್ಲೇಸ್ ಅಲ್ಲಿ ಕೂಡ ಕೂತ್ಕೊಂಡಿದ್ದಾರೆ. ಮತ್ತೆ ಇವತ್ತು ವಿನ್ ಆದ್ರೂ ಕೂಡ ಅಷ್ಟೇ ಸ್ವಲ್ಪ ಸ್ಟ್ರಾಂಗ್ ಕೂಡ ಆಗ್ಬಿಡ್ತಾರೆ. ಅದಾದ್ಮೇಲೆ ಲಾಸ್ಟ್ ಮ್ಯಾಚ್ CSK ಅಗೇನ್ಸ್ಟ್ ಅವಾಗ್ಲೂ ಕೂಡ ಅಷ್ಟೇ ಇಶಾನ್ ಕಿಶನ್ ಫುಲ್ಲು ಟಾಟಾ ಬೈ ಮಾಡಿ ಮತ್ತೆ CSK ಫನ್ಸಿಗೂ ಉಸ್ಸಿ ಕೈ ಬಿಟ್ಬಿಟ್ಟಿದ್ದು ಮಾತ್ರ. ಲಾಸ್ಟ್ ಈ ನಿನ್ನೆ ಮ್ಯಾಚ್ ಕೂಡ ಅಷ್ಟೇ ಜಿಟಿಲಿ ಶುಭಮನ್ ಗಿಲ್ ಕ್ಯಾಪ್ಟನ್ ಉಸ್ಸಿ ಕೈ ಬಿಟ್ಟಿದ್ದು. ಇನ್ನು ಲಾಸ್ಟ್ ಮ್ಯಾಚ್ SRH ಕೂಡ ಅದೇ ರೀತಿ ಪರ್ಫಾರ್ಮ್ ಕೂಡ ಮಾಡಿದ್ರೆ. ಟ್ರಾವಿಸ್ ಹೆಡ್ ಒಬ್ರು ಫ್ಲಾಪ್ ಆಗಿದ್ರೆ ಅಂದ್ಬಿಟ್ರೆ ಎಲ್ಲ ಕೂಡ ಚೆನ್ನಾಗಿ ಪರ್ಫಾರ್ಮ್ ಕೂಡ ಮಾಡಿದ್ರೆ. ಅಭಿಷೇಕ್ ಶರ್ಮಾ ಕೂಡ ಪರ್ಫಾರ್ಮ್ ಮಾಡಿದ್ರೆ. ಅದಾದ್ಮೇಲೆ ಇಶಾನ್ ಕಿಶನ್ ಅಂತೂ ಕೇಳಂಗಿಲ್ಲ 47 ಬಾಲಿಗೆ 70 ರನ್ ಕೂಡ ಹೊಡೆದಿದ್ರೆ. ಅದಾದ್ಮೇಲೆ ಇಲ್ಲೂ ಕೂಡ ಅಷ್ಟೇ ಸ್ಟ್ರಾಂಗ್ ಆದೊಂದು ಬ್ಯಾಟಿಂಗ್ ಲೈನಪ್ ಕೂಡ ನೋಡಕ್ಕೆ ಸಿಕ್ಕಿದೆ. ಅಭಿಷೇಕ್ ಶರ್ಮಾ, ಟ್ರಾವಿಸ್ ಹೆಡ್, ಇಶಾನ್ ಕಿಶನ್, ಹೆನ್ರಿ ಕ್ಲಾಸನ್, ನಿತೀಶ್ ರೆಡ್ಡಿ, ಸಲೀಲ್ ಅರೋರಾ, ಸ್ಮರಣ್ ರವಿಚಂದ್ರನ್, ಪ್ಯಾಟ್ ಕಾಮಿನ್ಸ್ ತನಕ ಬ್ಯಾಟಿಂಗ್ ಲೈನಪ್ ಕೂಡ ನೋಡಕ್ ಸಿಗ್ತಾ ಇದೆ. ಪ್ಯಾಟ್ ಕಾಮಿನ್ಸ್ ಕೂಡ ಅಷ್ಟೇ ಹೆಂಗೇನ್ ಗೊತ್ತಲ್ಲ ಲಾಸ್ಟ್ 1 ಓವರ್ ಇಂದ 2 ಓವರ್ ಸಿಕ್ತು ಅಂದ್ರೆ ಬರೀ ಬೀಸ್ತಾರೆ 6-4 ಆಗುತ್ತೆ. ಅವ್ರು ಇರೋ ಹೈಟಿಗೂ ಇರೋ ಫಿಟ್ಟಿಗೂ ಒಂಥರ ಮಿಚಲ್ ಮಾರ್ಕ್ಸ್ ನ ನೋಡ್ದಂಗಾಗುತ್ತೆ. ಬ್ಯಾಟ್ ಒಂಚೂರು ಬೀಸಿದ್ರೆ ಸಾಕು ಡೈರೆಕ್ಟ್ ಬೌಂಡ್ರಿನ. ಹಾಗಾಗಿ ಅಲ್ಲಿ ತನಕ ಬ್ಯಾಟಿಂಗ್ ಲೈನಪ್ ಕೂಡ ಇದೆ. ಇನ್ನ ಬೌಲಿಂಗ್ ಲೈನಪ್ ಬಂದ್ರು ಕೂಡ ಅಷ್ಟೇ ಸಖತ್ ಸ್ಟ್ರಾಂಗ್ ಕೂಡ ಕಾಣ್ತಿದೆ. ಇಲ್ಲಿ ನೋಡ್ಬೋದು ಲಾಸ್ಟ್ ಮ್ಯಾಚ್ ಅಲ್ಲಿ ಪ್ಯಾಟ್ ಕಾಮಿನ್ಸ್ ಗೆ 3 ವಿಕೆಟ್ ಕೂಡ ಬಿದ್ದು ಸಖತ್ ಒಂಥರ ಆಲ್ರೌಂಡರ್ ಆಗಿ ಕೆಲಸ ಕೂಡ ಮಾಡ್ಕೊಡುವಂಥದ್ದು ಇಲ್ಲಿ ಪ್ಯಾಟ್ ಕಾಮಿನ್ಸ್. ಅದಾದ್ಮೇಲೆ ನಿತೀಶ್ ಕುಮಾರ್ ರೆಡ್ಡಿ, ಪ್ರಫುಲ್ ಹಿಂಗೆ, ಸಕೀಬ್ ಹಸೈನ್, ಇಶಾನ್ ಮಲಿಂಗ ಮತ್ತೆ ಶಿವಾಂಗ್ ಕುಮಾರ್ ಸಖತ್ ಒಂದು ಬೌಲಿಂಗ್ ಲೈನಪ್ ಕೂಡ ಇದೆ. ನೋಡ್ಬೇಕು ಇವತ್ತು RCB ಅವ್ರನ್ನ ಯಾವ ತರ ಕಟಾಕ್ತಾರ ಇಲ್ಲ ಅಂದ್ರೆ ಹೊಡ್ಸ್ಕೊಳ್ತಾರ ಸರಿಯಾಗಿ ಅಂತ. ಇನ್ನ ಇವತ್ತಿನ ಮ್ಯಾಚ್ ಅಲ್ಲಿ ಯಾರು ಸಖತ್ತಾಗಿ ಪರ್ಫಾರ್ಮ್ ಮಾಡ್ಬೋದು ಅಂತ ನನಗೆ ಅನಿಸ್ತದೆ ಅಂದ್ರೆ ಫಸ್ಟ್ SRH ಕಡೆ ಹೋಗ್ಬೇಡ. ಈ ಪಿಚ್ಚು ಟ್ರಾವಿಸ್ ಹೆಡ್, ಅಭಿಷೇಕ್ ಶರ್ಮಾ ಇಂಥವ್ರಿಗೆ ತುಂಬಾ ಹೇಳಿ ಮಾಡಿಸಿದ ಪಿಚ್ ಕೂಡ ಆಗಿದೆ. ಮತ್ತೆ ಈ ಪಿಚ್ ಅಲ್ಲಿ 240+ ಸ್ಟ್ರೈಕ್ ರೇಟ್ ಅನ್ನ ಮೇಂಟೈನ್ ಕೂಡ ಮಾಡ್ತಿದ್ದಾರೆ ಅಭಿಷೇಕ್ ಶರ್ಮಾ. ಹಾಗಾಗಿ ಇವತ್ತಿನ ಮ್ಯಾಚ್ ಅಲ್ಲಿ ಟ್ರಾವಿಸ್ ಹೆಡ್ ಮಿಂಚಬಹುದು, ಹೆನ್ರಿ ಕ್ಲಾಸನ್ ಜೊತೆಗೆ ಅಭಿಷೇಕ್ ಶರ್ಮಾ ಇವತ್ತಿನ ಮ್ಯಾಚ್ ಅಲ್ಲಿ ಮಿಂಚಬಹುದು ಅಂತ ನನಗೆ ಅನಿಸುತ್ತೆ. ಅದಾದ್ಮೇಲೆ ನಿತೀಶ್ ಕುಮಾರ್ ರೆಡ್ಡಿ ಕೂಡ ಅಷ್ಟೇ ಅವರಿಂದನೂ ಕೂಡ ಇವತ್ತೊಂದು ಬಿಗ್ ಹಿಟ್ಟಿಂಗ್ಸ್ ಅನ್ನ ನೋಡಕ್ಕೆ ಸಿಗುತ್ತೆ. ಇನ್ನ ಯಾರು ಫ್ಲಾಪ್ ಆಗ್ಬೋದು ಅಂದ್ರೆ ಇಶಾನ್ ಕಿಶನ್ ಇಲ್ಲಾಂದ್ರೆ ಸಲೀಲ್ ಅರೋರಾ ಇಬ್ರಲ್ಲಿ ಒಬ್ರು ಇವತ್ತಿನ ಮ್ಯಾಚ್ ಅಲ್ಲಿ ಫ್ಲಾಪ್ ಆಗ್ತಾರೆ ಅಂತ ನನಗೆ ಅನಿಸಿದ್ರೆ. ಇಬ್ರಲ್ಲಿ ಒಬ್ರು, ಅದು ಯಾರು ಬೇಕಾಗಿರ್ಬೋದು, ಒಬ್ರು ಹಿಟ್ ಆದ್ರೆ ಇನ್ನೊಬ್ರು ಫ್ಲಾಪ್ ಕೂಡ ಆಗ್ಬೋದು. ನೋಡಿ ಯಾರು ಹಿಟ್ ಆಗ್ತಾರೋ ಫ್ಲಾಪ್ ಆಗ್ತಾರ ಅಂತ. ಅದಾದ್ಮೇಲೆ ಬೌಲಿಂಗ್ ಡಿಪಾರ್ಟ್ಮೆಂಟ್ ಕಡೆ ಬಂದ್ವಿ ಅಂದ್ರೆ ಪ್ಯಾಟ್ ಕಾಮಿನ್ಸ್ ಇಲ್ಲಾಂದ್ರೆ ಇಶಾನ್ ಮಲಿಂಗ ಇಬ್ರಲ್ಲಿ ಒಬ್ರಿಗೆ ಇವತ್ತು 2-3 ವಿಕೆಟ್ ಫಿಕ್ಸ್ ಅಂತ ಮತ್ತೆ ನನಗೆ ಅನಿಸ್ತದೆ. ಸೊ ನೋಡೋಣ ಯಾರಿಗೆ ಇವತ್ತು 2-3 ವಿಕೆಟ್ ಬೀಳುತ್ತೆ ಅಂತ. ನಿಮ್ಗೇನಾದ್ರೂ ಗೊತ್ತಿತ್ತು ಅಂದ್ರೆ ಕಾಮೆಂಟ್ ಮಾಡಿ. ಮತ್ತೆ ಸಕೀಬ್ ಹಸೈನ್ಗೆ ಇವತ್ತಿನ ಮ್ಯಾಚ್ ಅಲ್ಲಿ ವಿಕೆಟ್ ಕೂಡ ಬೀಳ್ಬೋದು. ಇನ್ನು RCB ಕಡೆ ಬಂದ್ವಿ ಅಂದ್ರೆ ವಿರಾಟ್ ಕೊಹ್ಲಿ ಈಗಾಗಲೇ ಒಳ್ಳೆ ಫಾರ್ಮ್ ಅಲ್ಲಿ ಕೂಡ ಇರೋದ್ರಿಂದ ಅವರಿಂದನೂ ಮತ್ತೆ ಇವತ್ತು ಒಳ್ಳೆ ಇನ್ನಿಂಗ್ಸ್ ನೋಡಕ್ಕೆ ಸಿಗುತ್ತೆ ಅಂತ ನನಗೆ ಅನಿಸ್ತದೆ. ಅದಾದ್ಮೇಲೆ ರಜತ್ ಪಟಿದಾರ್ ಕೂಡ ಅಷ್ಟೇ ಈಗ ಟೀಮ್ಗೆ ವಾಪಸ್ ಕೂಡ ಆಗ್ಬಿಟ್ಟಿದ್ದಾರೆ. ಅದು ನಿಮ್ಗೆ ಹೇಳೋದು ಮರ್ತ್ಬಿಟ್ಟೆ ಇವಾಗಲೇ ಪ್ಲೇಯಿಂಗ್ 11 ಅಲ್ಲಿ ಅವರು ಕೂಡ ಟೀಮ್ಗೆ ವಾಪಸ್ ಕೂಡ ಆಗಿದ್ದಾರೆ. ಅವರಿಂದನೂ ಕೂಡ ಒಂದು ಒಳ್ಳೆ ಇನ್ನಿಂಗ್ಸ್ ನಮ್ಗೆ ಇವತ್ತು ನೋಡಕ್ ಕೂಡ ಸಿಗುತ್ತೆ. ಮತ್ತೆ ಟೀಮ್ ಡೇವಿಡ್, ದೇವದತ್ ಪಡಿಕಲ್ ಕೂಡ ಅಷ್ಟೇ ಇವತ್ತಿನ ಮ್ಯಾಚ್ ಅಲ್ಲಿ ಮಿಂಚ್ಬೋದು. ಇನ್ನ ಯಾರು ಫ್ಲಾಪ್ ಆಗ್ತಾರೆ RCB ಕಡೆಯಿಂದ ಇವತ್ತು ಅಂದ್ರೆ ವೆಂಕಟೇಶ್ ಅಯ್ಯರ್ ಇಲ್ಲಾಂದ್ರೆ ಜಿತೇಶ್ ಶರ್ಮಾ ಇಬ್ರಲ್ಲಿ ಒಬ್ರು ಇವತ್ತಿನ ಮ್ಯಾಚ್ ಅಲ್ಲಿ ಫ್ಲಾಪ್ ಕೂಡ ಆಗ್ಬೋದು. ನೋಡೋಣ ಯಾರು ಫ್ಲಾಪ್ ಆಗ್ತಾರೆ ಯಾರು ಹಿಟ್ ಆಗ್ತಾರ ಅಂತ. ಇನ್ನ ಬೌಲಿಂಗ್ ಡಿಪಾರ್ಟ್ಮೆಂಟ್ ಕಡೆ ಬಂದ್ವಿ ಅಂದ್ರೆ ಜೋಶ್ ಹಾಜಲ್ವುಡ್, ಭುವನೇಶ್ವರ್ ಕುಮಾರ್ ಮತ್ತೆ ಸುಯೇಶ್ ಶರ್ಮಾಗೆ ಇವತ್ತಿನ ಮ್ಯಾಚ್ ಅಲ್ಲಿ ವಿಕೆಟ್ ಕೂಡ ಬೀಳುತ್ತೆ. ಸೊ ನೋಡೋಣ ಯಾವ ತರ ಪರ್ಫಾರ್ಮ್ ಮಾಡ್ತಾರೆ ಏನು ಅಂತ. ಇನ್ನ ಮ್ಯಾಚ್ ವಿನ್ನರ್ ಕಡೆ ಬಂದ್ವಿ ಅಂದ್ರೆ ಇವತ್ತಿನ ಮ್ಯಾಚ್ ಪ್ರೆಡಿಕ್ಟ್ ಮಾಡೋದು ಸ್ವಲ್ಪ ಕಷ್ಟ ಕೂಡ ಆಗುತ್ತೆ. ಆದ್ರೂ ಟಾಸ್ಗೆ ವೇಟ್ ಕೂಡ ಮಾಡಿ. ಟಾಸ್ ಆದ್ಮೇಲೆ ನಾನು ಟೆಲಿಗ್ರಾಮ್ ಚಾನಲ್ ಪೋಸ್ಟ್ ಕೂಡ ಮಾಡ್ತೀನಿ ಯಾರು ವಿನ್ನರ್ ಆಗ್ತಾರೆ ಏನು ಅಂತ. ಟೆಲಿಗ್ರಾಮ್ ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಮತ್ತೆ ಕಾಮೆಂಟ್ ಅಲ್ಲಿ ಪಿನ್ ಕೂಡ ಮಾಡ್ತೀನಿ, ಚೆಕ್ ಮಾಡಿ ನೀವು ಜಾಯಿನ್ ಆಗ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ರೆ
ಹಾಕಿ ಒಂದು ಲೈಕ್ ಅನ್ನ. ಇದೇ ರೀತಿ ಹೆಚ್ಚಿನ ಕ್ರಿಕೆಟ್ ಅಪ್ಡೇಟ್ಸ್ಗಾಗಿ ಚಾನಲ್ ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಇನ್ನೊಂದು ಫ್ರೆಶ್ ಕಂಟೆಂಟ್ ನ ಜೊತೆಗೆ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಜೈ ಹಿಂದ್, ಒಂದೇ ಮಾತರಂ.